ಬದುಕು ಜಟಕ ಬಂಡಿ. ಸ್ನೇಹಿತನ ಹತ್ರ ಸಾಲ ಮಾಡಿದ್ರೆ ಹೆಂಡತಿನ ಕಳ್ಕೋಬೇಕಾಗತ್ತಾ? ಕೃಷ್ಣಮೂರ್ತಿ ಅವರು ನಿಮ್ ಹೆಂಡತಿನ ಮದುವೆ ಆಗ್ತಾರಂತೆ. ಅವ್ರಿಗೆ ತಾಕತ್ತಿದ್ರೆ ಆಡ್ಲಿಲ್ಲ ನಾನು ಆಡ್ತೀನಿ. ಬೇಡ 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 ನಿನ್ನ ಹೆಂಡತಿಗೆ ಬೇರೆ ಒಂದು ತಾಲಿ ಕಟ್ಟ ಬಿಟ್ಟಿದ್ದೀನಿ ನೀನು. ನಾನು ನಿನ್ನ ಹತ್ರ ಮಾತಾಡಕ್ ಬಂದಿಲ್ಲ ಅಂದ್ರೆ ಅಪ್ಪನ ಮುಂದೆನೆ ನಾನು ತಾಲಿ ಕಟ್ತೀನಿ ಅಂತ ನೀನು ಅಂತ ಗಂಡಸಯ್ಯ ಯಾರು ಯಾವ ಗಂಡಸು ಹೇಳಿ ಮೇಡಮ್ ಅವ್ರೆ, ಇಂಥವೊಂದು ಅಪರಾಧಗಳೆಲ್ಲ ಮೇಲೆ ಹಾಕ್ಬಿಟ್ಟು ಹೇಳಿ ಮೇಡಮ್ ಅವ್ರೆ, ತಪ್ಪಂದ್ರೆ ನಮ್ಗೆ ಕೇಳಿ. ಇಲ್ಲಪ್ಪ, ಈಗ ಅಪರಾಧ ದೊಡ್ಡದೋ ಅಥವಾ ಜೀವನ ಪರ್ಯಂತ ಅವ್ರ ಜವಾಬ್ದಾರಿ ನೀವು ಹೊತ್ಕೊಂಡು ಹೋಗೋದು ದೊಡ್ಡದೋ, ನೀವು ಅದನ್ನ ಯೋಚನೆ ಮಾಡಿ. ಇವ್ರ ಅಂದ ಮಾತ್ರಕ್ಕೆ ಇದೆಲ್ಲ ಸತ್ಯ ಆಗತ್ತೇನ್ರಿ? ಅಥವಾ ನಿಮಗೆ ಇಷ್ಟ ಇದೆಯೋ? ಅಲ್ಲ, ಹೇಳಿದ ಮಾತಿಗೆ ಎಲ್ಲ ಹಿಂಸು ಮಾಡ್ಕೊಂಡ್ ಬಂದ್ಬಿಡ್ತಾಳ. ಆಯ್ತು ಅಲ್ವೇನ್ರಿ, ನಾನು ಬಿಟ್ಟು ಅಲ್ವೇನ್ರಿ, ಮುಂಜಾನೆ ಬೇಡ ಅಂತ ಹೇಳ್ಬಿಟ್ಟು ವ್ಯವಹಾರ ಎಲ್ಲ ಕೈಕೊಂಡು ಮನೆ ಬಾಕ್ಲಿಂದ ನಾವು ಆಚೆ ಹೊರಟೋಗ್ಬಿಟ್ಟು. ಈಗ ಒಂದು ಹೆಂಗಸು ನಾವು ನೋಡ್ತೀವಿ, ಅವಳ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಹೋಗಕ್ಕಾಯ್ತದ ನಾವು? ಎಲ್ಲಾರ ಸಂಸಾರಗಳಲ್ಲೂ ಎಲ್ಲಾ ಗಂಡಂದ್ರು ಎಲ್ಲಾ ಹೆಂಡತಿರು ಬೈಕೊಳ್ಳೋದು ಹೋಗೋದು ಬರೋದು ಎಲ್ಲ ಇದ್ದೇ ಇರುತ್ತೆ. ಹಾಗಂತ ಮಾತ್ರಕ್ಕೆ ನೀವ್ ಈ ಸಂಬಂಧ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೀರಲ್ಲ, ಇದು ಯಾವ ನ್ಯಾಯ? ನನಗೆ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಸುಮ್ನೆ ಆ ಹುಡುಗಿಗೆ ನಂದೇನಾಗಿತ್ತು ಅವ್ನ್ ಚೆನ್ನಾಗಿತ್ತು ಅಂತ ಕೇಳಿ ನಮ್ಮ ಮನ್ಸ್ಗಳು ಬೆಲ್ಲ ನೈಸ್ಬೇಕಾದ್ರೆ ಅವತ್ತು ನಮ್ಮ ಜೀವನ ಏನಾಗ್ಬೇಕು ಮೇಡಮ್ ಅವ್ರೆ? ಇಲ್ದಿದೆಲ್ಲ ಬಿಟ್ಟಾಕ್ಬಿಡು, ಒಂದು ತೀರ್ಮಾನ ಮಾಡ್ಕೊಂಡು ನಡೀರಿ. ಅಲ್ಲ, ಈ ಮಾತುಗಳಿಗೆಲ್ಲ ಹೆಚ್ಚಿನ ಬೆಲೆ ಕೊಡ್ಬೇಕು ಅಂತ ನನಗೆ. ನಿಜವಾಗ್ಲೂ ನಿಮ್ಮಿಬ್ಬರಿಗೂ ಜೀವನ ನಡೆಸಬೇಕು ಅಂತಿದ್ರೆ ಅದು ಎರಡನೇ ವಿಚಾರ. ಆದ್ರೆ ಅವ್ರು ಅಂದ ಮಾತ್ರಕ್ಕೆ ನಾವಿಬ್ರು ಮದುವೆ ಆಗ್ಬಿಡ್ತೀವಿ ಅನ್ನೋದು ಇದನ್ನ ಸರಿಯಾಗಿ ಕಾಣಿಸ್ತಾ ಇಲ್ಲ ಮೇಡಮ್. ಅದನ್ನ ಒಪ್ಕೊಂತೀವಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಮಾತಾಡಿದ್ರು ಅಂದ್ರೆ ನಾವು ಮುಂದೆ ಇಟ್ಕೊಂಡು ಆ ಉದ್ದೇಶದಲ್ಲೇ ನಾವು ಬರ್ಬೇಕು ಅಂತ ನಾವು ಬರ್ಲಿಲ್ಲ. ಅಲ್ಲ, ನಿಜವಾಗ್ಲೂ ನಿಮ್ಮಿಬ್ರಿಗೆ ಆ ತರದ ಉದ್ದೇಶ ಇದೆಯಾ? ಅವ್ರು ಹೇಳಿದ್ದಕ್ಕೆ ಏನ್ ಹೇಳ್ತೀರಿ? ಸರ್, ಹೋಗ ಅವ್ರ ಫ್ಯಾಮಿಲಿ ಸೆಟ್ ಮಾಡಿ. ನಿಮ್ ಫ್ಯಾಮಿಲಿ ಸೆಟ್ ಮಾಡ್ಕೊಳ್ಳೋದು ನೋಡ್ಕೋ ಫಸ್ಟ್. ನಿಮ್ದು ನೋಡ್ಕೊಂಡು ಅವ್ರ ಹೆಂಡತಿನೂ ಒಂದಷ್ಟು ದಿವಸ ಆದ್ರೆ ಅವರು ಮರ್ತು ಹೋಗ್ತಾರೆ. ಏನೋ ಬಂತು ಹೋಯ್ತು ಮಾತು ನಿಲ್ಲಲ್ಲಮ್ಮ. ಇದೆಲ್ಲ ದೊಡ್ಡ ತೀರ್ಮಾನಗಳಲ್ವೇನಮ್ಮ, ದೊಡ್ಡ ನಿರ್ಧಾರ. ಅವ್ರು ನಾನು ಇವಳು ತಾಳಿ ಕಟ್ಬಿಡ್ತೀನಿ ಅಂತ ಬಾಯಲ್ಲಿ ಹೇಳೋಷ್ಟು ಸುಲಭನ? ಕಟ್ಟಿದ್ರೆ ನೀವು ಕಟ್ಟಿಸ್ಕೋತೀರಾ? ನೀವು ಕಟ್ತೀನಿ ಅಂತ ಹೇಳ್ಬೋದಪ್ಪ, ಅವ್ರು ಕಟ್ಟಿಸ್ಕೋಬೇಕಲ್ವೇನಪ್ಪ? ನೀವು ಬೇಡದ ಜವಾಬ್ದಾರಿನ ತಲೆ ಮೇಲೆ ಹಾಕೋತಾ ಇದ್ದೀರಿ ಅಂತ ನನಗನ್ಸುತ್ತೆ. ನೀವು ನಿಮ್ಮ ಸಂಸಾರ ನೋಡ್ಕೊಂಡು ಹೋಗಿ. ನೀನ್ ಹೋಗಮ್ಮ, ನಿಮ್ ತಂದೆ ಕರೀತಾ ಇದಾರೆ, ಊರಲ್ಲಿ ಮಾಡ್ಕೊಡ್ತೀನಿ ಅಂತಾರೆ. ಇರಮ್ಮ, ಊರಲ್ಲಿ ಮಾನವಾಗಿ ಇದ್ರು. ಇಲ್ಲಿ ನನಗೆ ನಾರಾಯಣಪ್ಪನವ್ರು, ನೀವು ಸ್ವಲ್ಪ ಆಚೆರಿ, ನೀವು ಹೋಗ್ರಿ. ನಿಜವಾಗ್ಲೂ ಇಷ್ಟ ಇದೆಯೇನಪ್ಪ? ಒಂದು ಹೆಣ್ಣು ಕೆಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ಈ ರೀತಿ ಎಷ್ಟೆಲ್ಲ ನಾನು ಅಕ್ಕಂಗಿ ಅಂತ ಸ್ವೀಕರಿಸಿ ಮೇಡಮ್ ಅವರೇ, ನೀವು ನಿಮ್ತೀರಾ ಬಿಡ್ತೀರಾ? ನಾನು ಆ ಅಮ್ಮನ ಕೈಲಿ ರಾಖಿ ಕಟ್ಟಿಸ್ತೇನೆ ಪಾಪಿ. ನಾನು ಇವತ್ತು ಯಾವ ಗಣಿಸ್ತಾನೆ ಅವ್ರನ್ನ ಇಷ್ಟಪಡ್ತಾನೆ, ಇಷ್ಟಪಡಲ್ಲ. ಈಗ ಅದೆಲ್ಲ ಆ ತರದ ಸಂಬಂಧ ಈಗಿರೋ ಹಾಗೆ ಕಾಣಿಸ್ತಾ ಇಲ್ವಲ್ಲ? ಏನಮ್ಮ, ಏನಿಲ್ಲ, ಒಂದ್ ತಾಳಿ ತೆಗೆದ್ಬಿಟ್ಟು ಇನ್ನೊಂದ್ ತಾಳಿ ಹಾಕೊಳಕ್ ಸಿದ್ಧ ಏನಮ್ಮ? ಸರಿ ಬಿಡಿ, ನಾನು ಮದುವೆ ಮಾಡ್ಕೊತೀನಿ. ನಾನೇನ್ ಮಾಡಿದೆ, ಅಣ್ಣ ಅಂತಾನೆ ನಾನು ಸ್ವೀಕರಿಸಿದೆ. ಆ ಅಮ್ಮನ ಕೈಲಿ ರಾಖಿ ಕಟ್ಟಿಸ್ತೇನೆ ಪಾಪಿ. ನಾನು ಕಟ್ಟಿದ್ರೆ ನೀವು ಕಟ್ಟಿಸ್ಕೋತೀರಾ? ಅಕ್ರಮ ಸಂಬಂಧ ಕಲ್ಪಿಸಿದ್ದಕ್ಕೆ ಸಂಬಂಧ ಬೆಳೆಸೋಕ್ ಹೊರಟಿದಾರಾ, ಅಥವಾ ಸಂಬಂಧಗಳನ್ನ ಅಕ್ರಮವಾಗಿ ಪರಿವರ್ತಿಸಿ ಸಂಬಂಧಗಳನ್ನ ಅಳಿಸೋಕ್ ಹೊರಟಿದಾರಾ? ಒಬ್ಬ ಗಂಡನ್ ಬಿಟ್ಟು ಇನ್ನೊಬ್ಬ ಗಂಡನ್ ಮದುವೆ ಮೇಡಮ್, ಅವನ ಸುಖ ಅವನು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಇನ್ನೊಬ್ಬನ ಗಂಡಸಿನ ಅವಶ್ಯಕತೆ ನನಗೆ. ಈಗ ನಾನು ಹೇಳಿ ಕಳ್ಸಿದ್ ಮಾತ್ರಕ್ಕೆ ನೀವೇನೋ ಮಾಡ್ಬಿಡಲ್ಲ, ಅಥವಾ ನಾನು ಹೀಗ್ ಮಾಡಬೇಡಿ ಅಂದ ಮಾತ್ರಕ್ಕೆ ನೀವೇನ್ ಮಾಡದೇ ಇರಲ್ಲ. ನಿಮ್ ಮನಸ್ಸು ಬುದ್ಧಿ ಏನ್ ಹೇಳುತ್ತೋ ಅದನ್ನೇ ನೀವು ಮಾಡೋದು. ಸ್ವಲ್ಪ ಯೋಚನೆ ಮಾಡಿ ಎಚ್ಚರಿಕೆ ವಹಿಸಿ ಮಾಡ್ಬೇಕು. ಕೃಷ್ಣಮೂರ್ತಿ, ನೀವು ಮದುವೆ ಆಗ್ತಾ ಇರೋದು ಬರೀ ನೀಲಾನ್ ಮಾತ್ರ ಅಲ್ಲ, ಇಬ್ರು ಮಕ್ಕಳಿದ್ದಾರೆ ಅಲ್ವಾ? ಹಾ, ಮತ್ತೆ ಇದೆಲ್ಲ ತಿಳ್ಕೊಂಡು ಮಾಡ್ತಾ ಇದ್ದೀರಾ? ಹೌದು ಮೇಡಮ್, ಎಲ್ಲ ನಾನು ತಿಳ್ಕೊಂಬಿಟ್ಟೆ. ನೀವು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ನಿಮ್ ಮಕ್ಕಳು ದೊಡ್ಡವರಾದ್ಮೇಲೆ ಕೇಳ್ತಾರೆ, ಯಾಕಮ್ಮ ನಮ್ಮ ಅಪ್ಪನ್ ಬಿಟ್ಟು ಇನ್ನೊಬ್ಬನ್ ಕಟ್ಕೊಂಡೆ ಅಂತ ಕೇಳ್ತಾರೆ. ಎಲ್ಲದಕ್ಕೂ ಉತ್ತರಗಳು ಇಟ್ಕೊಂಡಿದ್ದೀರಾ? ಉತ್ತರಗಳು ಇಟ್ಕೊಂಡಿದ್ದೀನಿ ಮೇಡಮ್. ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಸಾಯೋದ್ರಿಂದ ನಾನು ಒಂಟಿ ಜೀವನ ಮಾಡ್ತೀನಿ, ಬಿಟ್ಬಿಡಿ. ನಾನು ಯಾವ್ದಾದ್ರು ಒಂದು ನಿಮಗೆ ಗೊತ್ತಿರಂಗೆ ಮಕ್ಕಳು ಇರೋಂಗೆ ನನಗೂ ಇರೋಂಗೆ ಎಲ್ಲಾನು ಒಂದು ಅನಾಥಾಶ್ರಮದಲ್ಲಿ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟು ಒಳ್ಳೇದು. ಏನ್ರಿ ಕೃಷ್ಣಮೂರ್ತಿ, ಕಳಿಸ್ಬಿಡೋನ್ವೇನ್ರಿ? ಅನಾಥಾಶ್ರಮಕ್ಕೆ ಹೋಗ್ತೀನಿ ಅಂತಾರೆ ಅವರು. ಮೇಡಮ್ ಅವ್ರು ಚೆನ್ನಾಗಿರ್ತಾರೆ ಅನ್ನೋದೇ, ಆದ್ರೆ ಅವ್ರು ಎಲ್ಲೇ ಇದ್ರು ಚೆನ್ನಾಗಿರ್ಲಿ, ಸಂತೋಷ. ನಾನು ಅದಕ್ಕೆ ಸಂತೋಷ ಪಡ್ತೀನಿ. ಇಲ್ಲ ಜೀವನ ಬೇಕು ಅಂತಂದ್ರೆ ನಾನು ಜೀವನಕ್ಕೆ ತ್ಯಾಗ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ನೀವೇ ತೀರ್ಮಾನ ಮಾಡಬೇಕು ಮೇಡಮ್. ಈ ಜೀವನ ಕೊಡ್ತೀನಿ ಅಂತ ಇಲ್ಲ ಅಂತಲ್ಲ ಮೇಡಮ್, ತುಂಬಾನೇ ಕಷ್ಟ ಇದೆ ನಮ್ಮ ರಿಲೇಷನ್ಗಳ ಕಡೆ ಇಲ್ಲ. ಅದನ್ನೆಲ್ಲ ಫೇಸ್ ಮಾಡೋ ಶಕ್ತಿ ನಿಮಗಿದೆಯಾ ಕೇಳಿ? ಅದನ್ನೇ ನಾನು ಕೇಳ್ತಾ ಇರೋದು. ಅಮ್ಮ, ಫೇಸ್ ಟು ಫೇಸ್ ನಾನು ಎದುರು ಶಕ್ತಿ ನನಗೆ ಇರೋದಕ್ಕೆ ನಾನು ಈಗ ನಮ್ಮ ತಂದೆ ಹತ್ರನೇ ಮಾತಾಡೋಕ್ಕಾಗಿಲ್ಲ. ನಾನು ಮಾತಾಡನಲ್ಲ, ಮಾತಾಡಿದ್ದಕ್ಕೆ ನಾನು ಇವಾಗ ಇಲ್ಲೇನು ನೀನು ಕರೆಸ್ತಾರೆ, ಮತ್ತೆ ನೆನ್ನೆ ಏನು ಕರೆಸ್ತೀನಿ ಅಂತ ನಾನು ಕೂತ್ಕೊಂಡು ಮಾತಾಡಿದ್ರಿ. ಇವಾಗ ಅದೇ ಊರಲ್ಲಿ ಇಬ್ರು ಇರೋದ್ರಿಂದ ಆ ಊರಲ್ಲಿ ನೀನು ಹೆಂಗ್ ಬಳಿ ಬದುಕ್ತೀಯ? ನನಗೆ ಬೇಕಾಗಿತ್ತು, ನಾನು ಮಾಡ್ಕೊಂಡಿದ್ದೀನಿ. ಅವತ್ತು ನೀನು ನನಗೆ ಬೇಕು ಅಂತ ಕಟ್ಕೊಂಡೆ, ಇಲ್ಲ ಬಲವಂತವಾಗಿ ಕಟ್ಕೊಂಡೆ, ಅದು ಹೇಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ನನಗೆ ಬೇಕು ಅಂತ ನಾನು ಬಂದೆ.
ಏನು ನೀವೇ ಹೇಳ್ಬೇಕು. ಏನು ಹೇಳಿ ಅವ್ರು ಹೇಳೋದೆಲ್ಲ ಹೇಳಿದಾರೆ, ಅವ್ರು ಬಹಳ ಕ್ಲಿಯರ್ ಆಗಿದ್ದಾರೆ. ತಮಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಅವ್ರು ಬಹಳ ಕ್ಲಿಯರ್ ಆಗಿ ಗೊತ್ತು. ನೀವೇ ಹೇಳ್ಬೇಕಮ್ಮ. ಕನ್ಫ್ಯೂಷನ್ ಇರೋದು ನಿಮಗೆ. ಕೃಷ್ಣಮೂರ್ತಿ ಬೇಕೋ ಬೇಡವೋ ಅನ್ನೋದು ನೀವೇ ಹೇಳ್ಬೇಕು. ನನಗೆ ಇದಕ್ಕೆ ಏನು ಉತ್ತರ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮ್ಯಾಮ್. ತಂದೆ ನಮ್ಮ ಮಾವರು ಒಬ್ಬರಿದ್ದಾರೆ, ತುಂಬಾ ಭಯ ನನಗೆ. ಮಾವನ್ ಕಂಡ್ರೆ ಭಯ? ಮಾವ ಬಂದಿದಾರಾ? ಬಂದಿಲ್ಲ ಮಾವ. ತಂದೆಯವ್ರು ಬಂದಿದಾರಲ್ವಾ? ತಂದೆಯವ್ರನ್ನ ಕರ್ಸೋಣ. ಬನ್ನಿ ನಾರಾಯಣಪ್ಪನವ್ರೆ, ನೀವೇನ್ ಕೂಗಾಡೋದಿದ್ರು ನನ್ ಮುಂದೆ ಆಗೋಗ್ಲಿ ಬನ್ನಿ. ನಾರಾಯಣಪ್ಪನವ್ರೆ, ನಿಮ್ ಮಗಳು ಕೃಷ್ಣಮೂರ್ತಿನ ಮದುವೆ ಆಗ್ತಾರಂತೆ. ಇಲ್ಲಿ ಕೂತ್ಕೊಂಡು ಗುರಾಯಿಸ್ಬೇಡಿ. ನನ್ ಮುಂದೆ ನಡೆದೋಗ್ಲಿ. ನಿಮ್ ಸಿಟ್ಟು ಆವೇಶ ಎಲ್ಲ ನನ್ ಮುಂದೆ. ಸುಮ್ನೆ ಮನೆ ಕರ್ಕೊಂಡೋಗಿ ಹೊಡಿಬೇಡಿ. ನನ್ ಮುಂದೆನೆ ಹೇಳಿ. ಮನೆಗೂ ಕರ್ಕೊಂಡು ಹೋಗಲ್ಲ, ಮಕ್ಕಳು ಮಾತ್ರ ಕರ್ಕೊಂಡು ಹೋಗ್ತೀವಿ. ಮಕ್ಳು ಕೊಡಲ್ಲ ಮೇಡಮ್. ಹಂಗಾದ್ರೆ ನಮಗೆ ಮಗಳು ಬೇಡ, ಯಾರು ಬೇಡ. ಈ ಕೃಷ್ಣಮೂರ್ತಿ ಮದುವೆ ಆಯ್ತಾಳಲ್ವಾ, ಗಂಡನ ತಂದೆ ಹೋಗ್ಬೋದು. ಗಂಡನ್ ತಂಟೆ? ಅಯ್ಯೋ, ಗಂಡನೇ ಬೇಡ ಅಂತದಲ್ಲಪ್ಪ. ತಂಟೆಗೆ ಅಂದ್ರೆ ಇವಳು ಬಿಟ್ಟು ಅವ್ರು ಸ್ವಲ್ಪ ಅವ್ರಿಗೆ ಏನಾದ್ರು ತೊಂದರೆ ಕೊಡೋದು, ಬಿಟ್ಟಾಕ್ಬಿಡೋದು. ನೀವ್ ಅವ್ರಿಗೆ ಹೇಳಿದ್ರು ಅವ್ರ ದಂಡೆಗೆ ನೀವು ಹೋಗ್ಕೊಡ್ದು. ನೀನು ಇವತ್ತಿಗೆ ನನ್ನ ಪಾಲಕ್ ಸತ್ತಂಗೆ, ಒಟ್ಟೆ ನಿನ್ನ ತಂಗಿ ಜೀವನ ಹಾಳು ಮಾಡ್ಬಿಟ್ಟೆ. ಆಯ್ತು, ಅವ್ರು ಇಷ್ಟು ಪ್ರಕಾರ ಬಿಟ್ಬಿಡಿ ಮೇಡಮ್. ನೀಲಾ, ಯಾವತ್ತಿದ್ರು ಈ ಪರಿಸ್ಥಿತಿ ಯಾವತ್ತಾದ್ರೂ ಎದುರ್ಕೊಳ್ಬೇಕಾಗಿತ್ತಲ್ವಾ? ನಾವು ಒಂದು ನಿರ್ಧಾರ ತಗೊಂಡ್ರೆ ಅದಕ್ಕೆ ತಕ್ಕ ಹಾಗೆ ಅದರ ಜವಾಬ್ದಾರಿ ವಹಿಸ್ಬೇಕಾಗತ್ತೆ ಅಲ್ವಾ? ಏನ್ರಿ, ಅವ್ರ ಕಣ್ಣೀರ್ ನೀವೇ ಒರೆಸ್ಬೇಕು. ಕೃಷ್ಣಮೂರ್ತಿ, ಜವಾಬ್ದಾರಿ ತಗೋತಾ ಇದೀರಿ. ಜವಾಬ್ದಾರಿ ಈಗ ಅವ್ರು ನಿಮ್ಮನ್ನ ಮದುವೆ ಆಗೋದ್ರಿಂದ ಎಲ್ಲರೂ ದೂರ ಮಾಡ್ಕೋತಾರೆ ಅನ್ನೋದು ಗೊತ್ತಿತ್ತಲ್ವಾ ನಿಮಗೆ? ಅವ್ರೆಲ್ಲರ ಪರವಾಗಿ ನೀವು ಅವ್ರನ್ನ ನೋಡ್ಕೋಬೇಕೀಗ. ಆಗತ್ತಾ ಮೇಡಮ್? ಅವ್ರೆ ಆಗತ್ತಾ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೋಸ್ಕರ ನಾವು ಜೀವನ ಪ್ರಾಣ ಬಿಡೋದಕ್ಕೂ ಸಿದ್ಧವಾಗಿದ್ದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾಗ ನಾವು ಜೀವನ ಮಾಡ್ತೀವಿ ಅನ್ನೋ ನಂಬಿಕೆ ನನಗೈತೆ. ಯಾವುದೇ ಕಾರಣಕ್ಕೂ ನಮ್ಮ ಇಷ್ಟಾನುಸಾರ ನಾವು ಆ ಹುಡುಗಿ ನನ್ನನ್ನು ಒಪ್ಕೊಬೋದು, ನಾನು ಆ ಹುಡುಗಿನ ಒಪ್ಕೋಬೋದು.